ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸಾಹೇಬ್ರನ್ನ ಹೇಗಾದ್ರೂ ಮಾಡಿ ನಗಿಸ್ಬೇಕಲ್ಲ ಅಂತ ಭೂಮಿ ಅಜಿತ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಭೂಮಿ ಲಕ್ಷ್ಮಿ ಅಕ್ಕಂಗೆ ಈ ರೀತಿ ಮಾತು ಕೊಟ್ಬಿಟ್ಲಲ್ಲ, ನನ್ನನ್ನ ಲವ್ ಮಾಡೋದೇ ಇಲ್ಲ ಅಂತ ಕೋಪದಲ್ಲಿ ಅಜಿತ್ ಕಾಲ್ನ ರಿಸೀವ್ ಮಾಡೋದಿಲ್ಲ. ಹಾಗೆ ಆ ಕೋಪನ ಪಿಸಿಗಳ ಮೇಲೆ ತೀರ್ಸ್ಕೊತಾ ಇರ್ತಾನೆ ಅಜಿತ್. ಇದನ್ನ ಸತ್ಯಣ್ಣ ಗಮನಿಸ್ತಿರ್ತಾರೆ. ಭೂಮಿ ಮತ್ತೆ ಮತ್ತೆ ಕಾಲ್ನ ಮಾಡ್ತಿರ್ತಾಳೆ. ಏನಪ್ಪಾ ಅಜಿತ ಇದು, ಭೂಮಿ ಪದೇ ಪದೇ ಕಾಲ್ ಮಾಡ್ತಿದ್ದಾಳೆ, ರಿಸೀವ್ ಮಾಡು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ನೋಡಿ ಸತ್ಯಣ್ಣ, ನಾನಿವಾಗ ಡ್ಯೂಟಿ ಮಾಡ್ತಾ ಇದ್ದೀನಿ, ನಾನಿಲ್ಲಿ ಲಲ್ಲೆ ಹೊಡಿಯಕ್ ಬಂದಿಲ್ಲ, ಫೋನಲ್ಲೆಲ್ಲ ಮಾತಾಡ್ಕೊಂಡ್ ಕೂತ್ಕೊಳ್ಳೋದಿಕ್ಕೆ ಅಂತ ಅಜಿತ್ ಸತ್ಯಣ್ಣನ ಮೇಲೆ ರೇಗಾಡ್ತಾನೆ. ಈ ಕಡೆ ಸಾಹೇಬ್ರು ಫೋನ್ ತೆಗಿತಿಲ್ವಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಭೂಮಿ ಇರ್ತಾಳೆ. ಮತ್ತೆ ಸಾಹೇಬ್ರಿಗೆ ಫೋನ್ ಮಾಡೋಣ ಅಂದ್ರೆ ಸಾಹೇಬ್ರು ಯಾವ ಕೇಸಲ್ಲಿ ಎಲ್ಲಿ ಬ್ಯುಸಿ ಇರ್ತಾರೋ ಏನೋ. ಪದೇ ಪದೇ ಫೋನ್ ಮಾಡಿ ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ, ಅವ್ರ ಮನೆಗ್ ಬರ್ಲಿ, ಆಮೇಲೆ ಅವ್ರನ್ನ ಸಮಾಧಾನ ಮಾಡ್ತೀನಿ ಅಂತ ಭೂಮಿ ಅನ್ಕೊಂಡು ಅವಳಿಗೆ ಸಮಾಧಾನ ಮಾಡ್ಕೋತಿರ್ತಾಳೆ. ಈ ಕಡೆ ಸತ್ಯಣ್ಣ ಅಜಿತ್ಗೆ ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಲೋ ಅಜಿತ, ಯಾಕೋ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನಿನ್ ಮನ್ಸಿನ ಭಾವನೆಗಳನ್ನ ಇವತ್ತು ಹೇಳ್ದೆ ಇದ್ರೆ ಏನಾಯ್ತು, ನಾಳೆ ಹೇಳಿದ್ರಾಯ್ತು, ನಾಡಿದ್ದು ಹೇಳಿದ್ರಾಯ್ತು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಪ್ರೀತಿ ಹೇಳ್ಕೊಳ್ಳೋದು ಅಂದ್ರೆ ಮಕ್ಳಾಟ ಅಂತ ಅನ್ಕೊಂಡಿದ್ದೀರ ಸತ್ಯಣ್ಣ? ಅವಳು ನನ್ ಮೇಲೆ ಬರೀ ಸ್ನೇಹ ಅಂತ ಫುಲ್ಲು ಕ್ಲಾರಿಟಿ ಇಟ್ಕೊಂಡಿದ್ದಾಳೆ. ಅದೇನಾದ್ರೂ ಅವಳ ಮನ್ಸಲ್ಲಿ ಕೊನೆವರೆಗೂ ಉಳ್ಕೊಂಡ್ರೆ ನಾನ್ ಏನ್ ಮಾಡ್ಲಿ? ಇಲ್ಲ ಸತ್ಯಣ್ಣ, ಈ ಕತೆ ಇಲ್ಲೇ ಮುಗ್ದಾಯ್ತು ಅಂತ ಅಜಿತ್ ಹೇಳ್ಬೇಕಾದ್ರೆ, ಏ ಅಜಿತ, ಈ ರೀತಿ ಅನ್ಕೊಂಡ್ರೆ ಹೆಂಗ್ ಹೇಳು? ಹಾಗಾದ್ರೆ ನೀನು ಅವಳ ಮೇಲಿರೋ ಪ್ರೀತಿನ ಭಾವನೆನ ಹೇಳ್ದೆ ಜೀವನ ಪರ್ಯಂತ ಹೀಗೆ ಇದ್ಬಿಡ್ತೀಯಾ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಸತ್ಯಣ್ಣ, ಆದ್ರೆ ಸದ್ಯಕ್ಕಂತೂ ಹೇಳೋದಕ್ಕಾಗೋದಿಲ್ಲ ಅಂತ ಅಜಿತ್ ಹೇಳ್ತಾನೆ. ನೊಂದ್ಕೋಬೇಡ ಕಣ ಅಜಿತ, ಇಷ್ಟ ದಿವ್ಸ ಏನೋ ನಿನ್ಗೆ ಸಾಹಿತ್ಯನ್ ಮೇಲೆ ಪ್ರೀತಿ ಇತ್ತು. ಯಾವಾಗ ಭೂಮಿ ನಿನ್ ಜೀವನದಲ್ಲಿ ಬಂದ್ಲೋ ಅವಳ ಮೇಲೆ ನಿನ್ಗೆ ಪ್ರೀತಿ ಬಂತು, ಅದು ನಿನ್ಗೆ ಅರಿವಿಗೂ ಬಂತು. ಅದನ್ನ ನೀನು ಹೇಳ್ಕೊಳ್ಳೋದಕ್ಕೂ ಪ್ರಯತ್ನ ಪಟ್ಟೆ ಅಲ್ಲ ಅಜಿತ. ಇದನ್ನ ಇನ್ನೊಂದು ದೃಷ್ಟಿಕೋನದಿಂದ ನೋಡಿದ್ರೆ ಹೇಗೆ? ಈ ಭೂಮಿಗೆ ನಿನ್ ಜೊತೆ ಇದ್ದು ಅವಳಿಗೂ ನಿನ್ ಮೇಲೆ ಪ್ರೀತಿ ಬಂದಿರ್ಬೋದಲ್ವಾ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸತ್ಯಣ್ಣ, ದೇವಸ್ಥಾನದಲ್ಲಿ ನಮ್ ಮುಂದೆನೆ ಭೂಮಿ ಲಕ್ಷ್ಮಿ ಅಕ್ಕಂಗೆ ಪ್ರಮಾಣ ಮಾಡಿದ್ದನ್ನ ನೀವೇ ನೋಡಿದ್ರಲ್ಲ. ಸಾಹೇಬ್ರ ಮೇಲೆ ನನ್ಗೆ ಬರೀ ಗೌರವ ಅಷ್ಟೇ ಇರೋದು, ಅವ್ರ ಮೇಲೆ ನನ್ಗೆ ಯಾವ್ದೇ ಕಾರಣಕ್ಕೂ ಕೊನೆವರೆಗೂ ಪ್ರೀತಿ ಹುಟ್ಟಲ್ಲ ಅಂತ ಹೇಳಿದ್ದನ್ನ ನೀವು ಕೇಳಿಸ್ಕೊಂಡಿರ್ತಾನೆ. ಕೊನೆವರೆಗೂ ಅವಳಿಗೆ ಅದೇ ಫೀಲಿಂಗ್ ಇತ್ತು ಅಂದ್ರೆ ನಾನ್ ಏನ್ ಮಾಡ್ಲಿ ಸತ್ಯಣ್ಣ? ನನ್ನ ಪ್ರೀತಿನ ಮುಕ್ತವಾಗಿ ಅವಳಿಗೆ ಹೇಳ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದಾಯ್ತು, ಆದ್ರೆ ಅವಳಿಗೆ ಅದು ಗೊತ್ತಾಗ್ತಿಲ್ವಲ್ಲ. ಮೇ ಬಿ ನಾನ್ ಪ್ರೀತಿಸಿರೋರ್ ಜೊತೆ ನಾನ್ ಬದುಕೋದಕ್ಕಾಗೋದಿಲ್ಲ ಅಂತ ನನ್ ಹಣೆಲ್ ಬರ್ದ್ಬಿಟ್ಟಿರ್ಬೇಕು, ಅದಕ್ಕೆ ಈ ರೀತಿ ಎಲ್ಲ ಆಗ್ತಿದೆ ಅಂತ ಅಜಿತ್ ತುಂಬಾನೇ ನೊಂದ್ಕೋತಾನೆ. ಸಾಹಿತ್ಯನ ಮರೆಯಕ್ಕಾಗ್ದೆ ಲೈಫಲ್ಲಿ ತುಂಬಾನೇ ಅನುಭವಿಸಿದೀನಿ. ಈಗ ಈ ವಿಷಯದಲ್ಲಿ ಭೂಮಿಗೆ ನೋವು ಕೊಡೋದಿಕ್ಕೆ ನನ್ಗಿಷ್ಟ ಇಲ್ಲ, ನನಗೂ ನೋವನ್ನ ಅನುಭವಿಸೋದಿಕ್ಕೆ ಇಷ್ಟ ಇಲ್ಲ. ಸೊ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಸತ್ಯಣ್ಣ ಅಂತ ಅಜಿತ್ ಹೇಳ್ಬೇಕಾದ್ರೆ, ನೋಡು, ಆ ರೀತಿ ಎಲ್ಲ ಹೇಳ್ಬೇಡ ಕಣೋ, ಈಗ ನಿನ್ ಬಾಯಿಂದಾನೆ ಬಂತು ತಾನೆ. ಇಷ್ಟು ದಿವಸ ಸಾಹಿತ್ಯ ನೆನಪಲ್ಲೇ ನಾನು ಕೊರಗ್ತಿದ್ದೆ ಅಂತ ಕ್ರಮೇಣ ನಿನ್ಗೆ ಭೂಮಿ ಮೇಲೆ ಪ್ರೀತಿ ಹುಟ್ಟಿದೆ, ಇದು ನನ್ಗೂ ತುಂಬಾನೇ ಖುಷಿಯಾಗಿದೆ. ಆದ್ರೆ ಅವಳು ದಡ್ಡಿ ಕಣೋ, ತುಂಬಾ ಮುಗ್ದೆ ಅವಳು. ಅದು ಅವಳಿಗೆ ಅರ್ಥ ಆಗ್ತಿಲ್ಲ. ಯಾವ್ದೋ ಉದ್ವೇಗದಲ್ಲಿ ಲಕ್ಷ್ಮಿ ಅಕ್ಕಂಗೆ ಮಾತ್ ಕೊಟ್ಟು ಸಾಹೇಬ್ರ ಮೇಲೆ ನನ್ಗೆ ಪ್ರೀತಿ ಇಲ್ಲ, ಹಾಗೆ ನಾ ಸ್ನೇಹದಲ್ಲಿದೀವಿ ಅಂತ ಹೇಳಿದಾಳೆ. ನೋಡು, ನೀನ್ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ, ನಾನು ಅವಳ ಜೊತೆ ಮಾತಾಡ್ತೀನಿ, ಇದನ್ನೆಲ್ಲ ಸರಿ ಮಾಡ್ತೀನಿ, ಸರಿನಾ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ದಯವಿಟ್ಟು ಈ ಕೆಲ್ಸ ಮಾತ್ರ ಮಾಡ್ಬೇಡಿ. ಅಲ್ಲ ಸತ್ಯಣ್ಣ, ಕಾಂಟ್ರಾಕ್ಟ್ ಮದ್ವೆನೆ ಆಗದ್ ಬೇಡ ಅಂತ ವಿರೋಧಿಸಿದವಳವಳು. ಅವ್ರ ತಾಯಿನ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ ಜೊತೆ ಅಗ್ರಿಮೆಂಟ್ ಮ್ಯಾರೇಜ್ ಆಗೋದಕ್ಕೆ ಅವಳು ಒಪ್ಕೊಂಡ್ಲು. ನೀವೇನಾದ್ರೂ ಇವಾಗ ನಾನು ಈ ವಿಷಯದಲ್ಲಿ ನೋವು ಅನ್ಭವಿಸ್ತಾ ಇದೀನಿ ಅಂತ ಹೋಗಿ ಅವಳ ಹತ್ರ ಹೇಳಿದ್ರಿ ಅಂತ ಅಂದ್ರೆ ಅವಳಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಅದನ್ನ ನೋಡೋದಿಕ್ಕೆ ನಾನ್ ರೆಡಿ ಇಲ್ಲ ಸತ್ಯಣ್ಣ. ಪ್ಲೀಸ್, ಅವಳ ಮೇಲಿರೋ ಪ್ರೀತಿ ನನ್ನ ಮೂಲಕನೇ ಅವಳಿಗೆ ರೀಚ್ ಆಗ್ಬೇಕೆ ಹೊರತು ಬೇರೆ ಯಾರ ಮುಖನೂ ಅದು ಹೋಗ್ಬಾರ್ದು. ಅದಕ್ಕೆ ನಾನ್ ಬಿಡೋದು ಇಲ್ಲ. ನೋಡಿ, ನಿಮ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ವಿಚಾರನ ನೀವು ಯಾವುದೇ ಕಾರಣಕ್ಕೂ ಯಾವ ಕ್ಷಣದಲ್ಲೂ ಭೂಮಿಗೆ ಹೇಳ್ಕೊಡ್ದು, ಭಾಷೆ ಕೊಡಿ ಅಂತ ಅಜಿತ್ ಕೇಳಿದಾಗ ಬೇರೆ ಇನ್ನೇನು ಆಪ್ಷನ್ ಇಲ್ದೆ ಸತ್ಯಣ್ಣ ಅಜಿತ್ಗೆ ಭಾಷೆ ಕೊಡ್ತಾನೆ. ಹಾಗೆ ಸತ್ಯಣ್ಣ ಮತ್ತೆ ಅಜಿತ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಲಕ್ಷ್ಮಿ ಅಕ್ಕ ಮನೆಗ್ ಹೋಗಿ ತಲುಪೋ ಅಷ್ಟ್ರಲ್ಲಿ ಶಾರದಾ ಅವರು ಬಾಗ್ಲಲ್ಲೇ ಮಲ್ಗಿರ್ತಾರೆ. ಕವಿತಮ್ಮ, ಏನಾಯ್ತು ನಿಮ್ಗೆ ಅಂತ ಲಕ್ಷ್ಮಿ ಅಕ್ಕ ಕೇಳ್ಬೇಕಾದ್ರೆ ಶಾರದಾ ಅವರು ತುಂಬಾ ಭಯದಲ್ಲಿ ಒದ್ದಾಡ್ತಿರ್ತಾರೆ. ಅಲ್ಲ ಕವಿತಮ್ಮ, ನೀವು ದೇವಸ್ಥಾನದಲ್ಲಿ ಇದ್ರಿ ತಾನೆ, ಇದ್ದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಎಲ್ ಹೊರಟೋಗಿದ್ರಿ ಅಂತ ಲಕ್ಷ್ಮಿ ಕೇಳ್ಬೇಕಾದ್ರೆ ಶಾರದಾ ಅವರು ಏನು ಮಾತಾಡಕ್ಕಾಗ್ದೆ ಒದ್ದಾಡ್ತಿರ್ತಾರೆ. ಊಟ ಮಾಡಕ್ ಹೋಗಿದ್ರಾ ಅಂತ ಲಕ್ಷ್ಮಿ ಅಕ್ಕ ಕೇಳಿದಾಗ, ಹೊಟ್ಟೆ ಹಸಿತಿದೆ ಅಂತ ಶಾರದಾ ಅವರು ಕೈ ಸನ್ನೆ ಮಾಡಿ ತೋರಿಸ್ತಾರೆ. ಓ, ಹೊಟ್ಟೆ ಹಸಿತಿದ್ಯಾ, 5 ನಿಮಿಷ ಊಟ ಕೊಟ್ಬಿಡ್ತೀನಿ ಇರಿ ಅಂತ ಲಕ್ಷ್ಮಿ ಅಕ್ಕ ಬಾಗ್ಲನ್ನ ಓಪನ್ ಮಾಡ್ತಾರೆ. ಹಾಗೆ ಶಾರದಾ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಅವ್ರಿಗೆ ಊಟಕ್ಕೆ ಕೊಡ್ತಾರೆ ಲಕ್ಷ್ಮಿ ಅಕ್ಕ. ಏನು ಅರ್ಥ ಆಗದೆ ಇದ್ರು ಕೊನೆ ಪಕ್ಷ ಹಸಿವಾಗ್ತಿದೆ ಅಂತ ಇವ್ರಿಗೆ ಅರ್ಥ ಆಯ್ತಲ್ಲ, ಪಾಪ ಅದೆಷ್ಟು ಒದ್ದಾಡ್ತಿತ್ತೋ ಈ ಜೀವ ಅಂತ ಲಕ್ಷ್ಮಿ ಅಕ್ಕ ಮನ್ಸಲ್ಲೇ ಅನ್ಕೊಂಡು, ಹೊಟ್ಟೆಗೆ ಹಸುವಾದಾಗ ಊಟನ ಯಾರ್ ಬೇಕಾದ್ರೂ ಕೊಟ್ಟು ಹಸುವನ್ನ ನೀಗಿಸ್ಬೋದು, ಆದ್ರೆ ಪ್ರೀತಿ ಅನ್ನೋ ಹಸುವನ್ನ
ಪ್ರೀತಿಸಿದವರಿಂದ ಮಾತ್ರ ನೀಗ್ಸೋದಕ್ಕೆ ಸಾಧ್ಯ ಅಂತ ಲಕ್ಷ್ಮಿ ಅಕ್ಕ ಹೇಳ್ಬೇಕಾದ್ರೆ ಶಾರದಾ ಅವರು ಊಟ ಮಾಡ್ಬೇಕಾದ್ರೆ ಅವ್ರಿಗೆ ನೆತ್ತಿಗತ್ತತ್ತೆ. ಆಗ ಲಕ್ಷ್ಮಿ ಅವರು ಅವ್ರಿಗೆ ನೀರ್ ಕೊಡ್ತಾರೆ. ಈ ಕಡೆ ನಚ್ಚಿ ರಾಮನಾರಾಯಣ್ ಮತ್ತೆ ಸಂಗೀತ ಅವ್ರನ್ನ ಹಾಲ್ಗೆ ಕರ್ಕೊಂಡ್ ಬರ್ತಾನೆ. ನಚ್ಚಿ ಎಲ್ಗೋ ಕರ್ಕೊಂಡ್ ಹೋಗ್ತಿದ್ಯಾ? ಇನ್ನು ಒಳ್ಳೆ ಚಿಕ್ಕ ಹುಡುಗನ್ ತರ ಆಡ್ತಿದ್ಯಲ್ಲೋ, ನೀನೊಬ್ಬ ಡಾಕ್ಟರ್ ಕಣ ಅಂತ ರಾಮನಾರಾಯಣ್ ಹೇಳ್ಬೇಕಾದ್ರೆ, ಗೊತ್ತಿಲ್ವಾ, ಮಕ್ಳು ಎಷ್ಟೇ ದೊಡ್ಡವರಾದ್ರೂ ಅವ್ರ ಅಪ್ಪ ಅಮ್ಮನ್ಗೆ ಚಿಕ್ಕವ್ರೆ ಅಂತೆ ಅಂತ ನಚ್ಚಿ ಹೇಳ್ಬೇಕಾದ್ರೆ, ನಚ್ಚಿ ಏನೋ ನೀನು ಅಪ್ಪನ್ಗೆ ಎದುರು ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಅಂತ ಸಂಗೀತ ಅವ್ರು ಕೇಳ್ತಾರೆ. ಆಹಾಹಾ, ಮದರ್ ಇಂಡಿಯಾ, ಅಪ್ಪ ನೋಡಿದ್ರೆ ಇನ್ನು ಚಿಕ್ಕವ್ ತರಾನೇ ಆಡ್ತಿದ್ಯಾ ಅಂತ ಹೇಳ್ತಾರೆ, ನೀವ್ ನೋಡಿದ್ರೆ ಅಪ್ಪನ್ಗೆ ಬೈಯೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಅಂತ ಕೇಳ್ತೀಯ. ಆಹಾ, ವಾಟ್ ಎ ಜೋಡಿ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಮೈದು ಅಂತ ಭೂಮಿ ಹೇಳ್ತಾಳೆ. ಅತ್ಗೆ, ಮೊದ್ಲು ನಾನ್ ಹೇಳೋದನ್ನ ಕೇಳಿ, ಆಮೇಲೆ ನೀವೇನ್ ಹೇಳ್ತಿರೋ ಅದನ್ನ ನಾನ್ ಕೇಳ್ತೀನಿ, ಓಕೆನಾ? ಪಾಪ್ಸಿ, ಹತ್ರ ಬನ್ನಿ, ಅಮ್ಮನ್ ಹೆಗ್ಲ ಮೇಲೆ ಕೈ ಹಾಕಿ ಅಂತ ನಚ್ಚಿ ಹೇಳ್ದಾಗ, ಬಿಡ, ಏನೋ ನಿಂದು ಹುಡುಗಾಟ ಅಂತ ರಾಮನಾರಾಯಣ್ ಕೇಳ್ತಾರೆ. ಸುಮ್ನೆ ಹಾಕಪ್ಪ ನೀನು ಅಂತ ನಚ್ಚಿ ರಾಮನಾರಾಯಣ್ ಮತ್ತೆ ಸಂಗೀತ ಅವ್ರನ್ನ ಪಕ್ಕ ಪಕ್ಕ ನಿಲ್ಸಿ ರಾಮನಾರಾಯಣ್ ಹೆಗ್ಲ ಮೇಲೆ ಕೈ ಹಾಕೋದಕ್ಕೆ ಹೇಳಿ ಇಬ್ರಿಗೂ ದೃಷ್ಟಿ ತೆಗಿತಾನೆ. ಆಹಾ, ವಾಟ್ ಎ ಜೋಡಿ, ನಿಮ್ಮಿಬ್ರಿಗೆ ನನ್ ದೃಷ್ಟಿನೇ ತಾಕತ್ತೆ. ಅತ್ಗೆ, ಇವಾಗ ನೀವೇ ಹೇಳಿ, ಇವ್ರಿಬ್ರನ್ನ ಎಲ್ಗೆ ಹನಿಮೂನ್ ಕಳ್ಸೋಣ ಅಂತ ನಚ್ಚಿ ಹೇಳ್ದಾಗ, ಏನೋ ಏನು ಮಾತಾಡ್ತಿದ್ಯಾ ನೀನು, ನಾಲ್ಕ್ ಬಾರ್ಸ್ಬಿಡ್ತೀನಿ ನೋಡು ಅಂತ ಸಂಗೀತ ಅವ್ರು ಹೇಳ್ತಾರೆ. ಅಲೆಲೆಲೆಲೆ, ಮದರ್ ಇಂಡಿಯಾ, ಎಷ್ಟು ನಾಚ್ಕೋತಾ ಇದ್ದೀರಾ ಅಂತ ನಚ್ಚಿ ಸಂಗೀತ ಅವ್ರನ್ನ ರೇಗಿಸ್ತಾ ಇರ್ತಾನೆ. ಅತ್ತೆ, ಮಾವ ವಯಸ್ಸಾದ್ಮೇಲೆ ಹನಿಮೂನ್ಗ್ ಹೋಗ್ಬಾರ್ದು ಅಂತ ಯಾವ ಕಾನೂನಲ್ಲೂ ಬರ್ದಿಲ್ಲ ಅಲ್ವಾ ಅಂತ ಭೂಮಿ ಹೇಳ್ಬೇಕಾದ್ರೆ, ಹೌದಾ, ಹಾಗಾದ್ರೆ ಮೊಮ್ಮಕ್ಳು ಬಂದ್ಮೇಲೆನೆ ನಾವ್ ಹನಿಮೂನ್ಗ್ ಹೋಗ್ತೀವಿ ಅಂತ ಸಂಗೀತ ಅವ್ರು ಹೇಳ್ತಾರೆ. ಅದನ್ನ ಕೇಳಿ ಭೂಮಿ ಸೈಲೆಂಟ್ ಆಗ್ಬಿಡ್ತಾಳೆ. ಪಾಪ, ಮಗು ಬಗ್ಗೆ ಎಷ್ಟೊಂದ್ ಕನ್ಸ್ ಕಟ್ಕೊಂಡಿದಾರೆ ಇವ್ರಿಗೆ ನಾನು ಮತ್ತೆ ಸಾಹೇಬ್ರು ಇಬ್ರು ಸೇರ್ಕೊಂಡು ಮೋಸ ಮಾಡ್ತಿದೀವಲ್ಲ ಅಂತ ಭೂಮಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಭೂಮಿ, ಮರು ಮಾಂಗಲ್ಯ ಆದ್ಮೇಲೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಭೂಮಿ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಸಂಗೀತ, ಮಾಂಗಲ್ಯಕ್ಕೆ ಇರೋ ಶಕ್ತಿನೇ ಅಂತದಲ್ವಾ ಅಂತ ರಾಮನಾರಾಯಣ್ ಹೇಳ್ತಾರೆ. ಹೌದು ರೀ, ಹೆಣ್ಮಕ್ಳು ಏನ್ ಬಯಸ್ತಾರ ಗೊತ್ತಾ, ತಾನ್ ಬದುಕಿರೋವರ್ಗು ಹಣೆಲಿ ಕುಂಕುಮ, ಕೈಯಲ್ಲಿ ಬಳೆ, ಕತ್ತಲ್ಲಿ ತಾಳಿ, ಮನ್ಸಿಗ್ ನೋವಾದಾಗ ಆಸರೆಯಾಗಿ ಗಂಡನ್ ಹೆಗ್ಲಬೇಕು ಅಂತ. ಇದೇ ಹೆಣ್ಮಕ್ಳ ಆಸೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಆದ್ರೆ ನನ್ಗೆ ಆ ಭಾಗ್ಯನೇ ಇಲ್ವಲ್ಲ ಅತ್ತೆ. ಇಲ್ಲ, ನನ್ ಕೊನೆ ಉಸಿರಿರೋವರ್ಗು ನಾನು ಈ ಮಾಂಗಲ್ಯನ ತೆಗಿಯೋದಿಲ್ಲ. ಒಂದ್ ವೇಳೆ ನಾನು ಇದನ್ನ ತೆಗಿಯೋ ಪರಿಸ್ಥಿತಿ ಬಂದ್ರೆ ನಮ್ಮ ಪವಿತ್ರವಾದ ಸಂಬಂಧಕ್ಕೆ ಮೋಸ ಮಾಡ್ದಂಗಾಗತ್ತೆ. ಸಾಹೇಬ್ರು ಏನೇ ಹೇಳಿದ್ರು ನಾನು ಈ ತಾಳಿನ ಯಾವತ್ತೂ ತೆಗಿಯೋದಿಲ್ಲ ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಭೂಮಿ, ಯಾಕಮ್ಮ, ಏನಾಯ್ತು ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಭೂಮಿ ಕಣ್ಣೀರನ್ನ ಒರ್ಸ್ಕೊತಿರ್ತಾಳೆ. ನಾನ್ ತಾಳಿ ಬಗ್ಗೆ ಹೇಳಿದ್ನಲ್ಲ ಅದಕ್ಕ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಅಜಿತ್ ಮನೆಗ್ ಬರ್ತಾನೆ. ಅಣ್ಣ ಬಂದ ಅಂತ ನಚ್ಚಿ ಅಜಿತ್ನ ತಬ್ಕೊಳ್ತಾನೆ. ಏನೋ ಮೀಟಿಂಗ್ ನಡೀತಾ ಇದೆ ಅಂತ ಅಜಿತ್ ಕೇಳ್ಬೇಕಾದ್ರೆ, ಪಾಪ್ಸಿ ಮತ್ತೆ ಮದರ್ ಇಂಡಿಯಾನ ಹನಿಮೂನ್ಗೆ ಎಲ್ ಕಳ್ಸೋದು ಅಂತ ಯೋಚನೆ ಮಾಡ್ಕೊಂಡ್ ಮಾತಾಡ್ತಿದ್ವಿ ಅಂತ ನಚ್ಚಿ ಹೇಳ್ಬೇಕಾದ್ರೆ, ಸುಮ್ನೆ ಇರೋ ಅಂತ ಸಂಗೀತ ಅವರು ನಚ್ಚಿನ ಸುಮ್ನೆ ಇರಿಸ್ತಾರೆ. ಹೌದು ಅಜಿತ, ಯಾಕೋ ಈ ರೀತಿ ಡಲ್ ಆಗಿದ್ಯಾ ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ ಅಜಿತ್ ಏನು ಮಾತಾಡದೆ ಭೂಮಿನೇ ನೋಡ್ತಿರ್ತಾನೆ. ನೀನು ದೇವಸ್ಥಾನದಲ್ಲಿ ಏನು ಮಾತಾಡದೆ ಹಾಗೆ ಹೊರಟೋದೆ, ಅದು ಅಲ್ದೆ ಭೂಮಿನ ಅಲ್ಲೇ ಬಿಟ್ಟು ಹೊರಟೋದೆ, ಇವಳು ಎಷ್ಟು ಬೇಜಾರ್ ಮಾಡ್ಕೊಂಡು ಗೊತ್ತಾ ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ, ಅತ್ತೆ ಪರವಾಗಿಲ್ಲ ಬಿಡಿ ಸಾಹೇಬ್ರೆ, ನಿಮ್ ಫೇವ್ರೇಟ್ ಅಂತ ಬೆಂಡೆಕಾಯಿ ಹುಳಿ ಮಾಡಿದೀನಿ, ನಿಮ್ ಡಯಟ್ಗೂ ಒಳ್ಳೇದದು, ಬನ್ನಿ ಎಲ್ರೂ ಸೇರಿ ಊಟ ಮಾಡೋಣ ಅಂತ ಭೂಮಿ ಕರಿಬೇಕಾದ್ರೆ, ನಿನಗೆ ನನ್ ಮೇಲೆ ಪ್ರೀತಿನೇ ಹುಟ್ಟಲ್ಲ ಅಂದ್ಮೇಲೆ ಒಟ್ಟಿಗೆ ಊಟ ಮಾಡಿ ಏನ್ ಬಂತು, ನಾನ್ ಇಲ್ಲ ಅಂತ ಯಾಕೆ ಚಡ್ಪಡಿಸ್ಬೇಕು ಅಂತ ಅಜಿತ್ ಮನ್ಸಲ್ಲೇ ಅನ್ಕೋತಿರ್ತಾನೆ. ಹಲೋ ಬ್ರೋ, ಅತ್ತಿಗೆ ನಿನಗೆ ಹೇಳ್ತಾ ಇರೋದು, ಯಾಕ್ ಸುಮ್ನೆ ಹೀಗೆ ನಿಂತಿದ್ಯಾ ಅಂತ ನಚ್ಚಿ ಕೇಳ್ಬೇಕಾದ್ರೆ, ನನ್ಗ್ ಹಸ್ವಿಲ್ಲ, ನೀವ್ ಊಟ ಮಾಡಿ ಅಂತ ಹೇಳಿ ಅಜಿತ್ ಸುಮ್ನಾಗ್ತಾನೆ. ಅತ್ತೆ, ಅವ್ರಿಗೆ ಯಾಕೆ ಹಸ್ವಿಲ್ಲ ಕೇಳಿ ಅಂತ ಭೂಮಿ ಕೇಳ್ಬೇಕಾದ್ರೆ, ಯಾಕೋ ಹೇಳಿದ್ ಕೇಳಿಸ್ತಾನೆ ಅಂತ ಸಂಗೀತ ಅವರು ಕೇಳ್ತಾರೆ. ನಾನು ಹೊರಗಡೆ ಊಟ ಮಾಡ್ಕೊಂಡ್ ಬಂದಿದೀನಿ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ ರೂಮ್ಗೆ. ಭೂಮಿ, ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ, ಅವನೇ ಹೇಳ್ದೆ ತಾನೆ ಅವ್ನ್ಗ್ ಹಸ್ವಿಲ್ಲ ಅಂತ, ಬಾ ನಾವೆಲ್ರೂ ಊಟ ಮಾಡೋಣ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ನನ್ಗೂ ಹಸ್ವಿಲ್ಲ, ದೇವಸ್ಥಾನದಲ್ಲಿ ಪ್ರಸಾದ ತಿನ್ನಲ್ಲ, ನನ್ಗೆ ಯಾಕೋ ಊಟ ಬೇಡ ಅನ್ನಿಸ್ತಿದೆ, ನನ್ಗೂ ಊಟ ಬೇಡ ಅತ್ತೆ ಅಂತ ಭೂಮಿ ಜೋರಾಗಿ ಕಿರ್ಚಿ ಹೇಳ್ತಾಳೆ. ಇದನ್ನ ಅಜಿತ್ ಕೇಳಿಸ್ಕೊತಾನೆ. ರೀ, ನೀವಾದ್ರೂ ಬನ್ನಿ ಊಟ ಮಾಡಿ, ಬಾರೋ ನಚ್ಚಿ ಅಂತ ಸಂಗೀತ ಅವ್ರು ಕರಿಬೇಕಾದ್ರೆ, ಅಮ್ಮ ನೀವು ಖಾಲಿ ಹೊಟ್ಟೆಲಿ ಮಲ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗತ್ತೆ ಅಂತ ಹೇಳ್ತಿರಲ್ಲ, ಬನ್ನಿ ಊಟ ಮಾಡೋಣ ಅಂತ ಅಜಿತ್ ಹೇಳ್ತಾನೆ. ಏನು ಖಾಲಿ ಹೊಟ್ಟೆನಾ, ಆವಾಗ್ಲೇ ತಿನ್ಕೊಂಡ್ ಬಂದೆ ಅಂತ ಹೇಳ್ದಲ್ಲ ಬ್ರೋ ಅಂತ ನಚ್ಚಿ ಹೇಳ್ದಾಗ ಭೂಮಿ ಇದಕ್ಕೆ ನಗ್ತಿರ್ತಾಳೆ.
ಅಂದೆ. ಆದ್ರೆ ಅಂತ ಅಜಿತ್ ಭೂಮಿನ ನೋಡ್ಕೊಂಡ್ ಹೇಳ್ಬೇಕಾದ್ರೆ, "ಹೂನಪ್ಪ ಗೊತ್ತಾಯ್ತು, ಚೆನ್ನಾಗ್ ಗೊತ್ತಾಯ್ತು. ಬಾ ಕುತ್ಕೋ" ಅಂತ ಹೇಳಿ ಎಲ್ರೂ ಊಟ ಮಾಡೋದಕ್ಕೆ ಕುತ್ಕೋತಾರೆ. ಹಾಗೆ ಅಜಿತ್ ಭೂಮಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಅವಳಿಗೆ ತುತ್ತನ್ನ ತಿನ್ನಿಸ್ತಾನೆ. ಅದನ್ನ ನೋಡಿ ಸಂಗೀತ ಅವ್ರಿಗೆ ತುಂಬಾ ಖುಷಿ ಆಗ್ತಿರತ್ತೆ. ಆಹಾ! ಏನ್ ಪ್ರೀತಿ, ಏನ್ ಪ್ರೇಮ, ಮೇಡ್ ಫಾರ್ ಈಚ್ ಅದರ್ ಅಂತ ನಚ್ಚಿ ಅವ್ರನ್ನ ರೇಗಿಸ್ತಿರ್ತಾನೆ. ಅತ್ತೆ ನೀವು ಊಟ ಮಾಡಿ ಅಂತ ಭೂಮಿ ಕರೆದಾಗ, "ನೀನ್ ಊಟ ಮಾಡಮ್ಮ, ನಾನ್ ಆಮೇಲ್ ಮಾಡ್ತೀನಿ" ಅಂತ ಸಂಗೀತ ಅವರು ಹೇಳ್ತಾರೆ. ಹೌದು, ಯಾಕೋ ಸಾಹೇಬ್ರು ಬೇಜಾರಲ್ಲಿದಾರಲ್ಲ, ಏನಾಗಿರ್ಬೋದು? ಯಾಕೆ ಈ ರೀತಿ ಇದಾರೆ ಅಂತ ಭೂಮಿ ಮನ್ಸಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಊಟ ಮುಗ್ಸಿ ಅಜಿತ್ ಪೇಪರ್‌ನ ನೋಡ್ಬೇಕಾದ್ರೆ ಅಷ್ಟ್ರಲ್ಲಿ ಭೂಮಿ ಅಲ್ಲಿಗ್ ಬರ್ತಾಳೆ. "ಓಹೋ! ಏನ್ ಸಾಹೇಬ್ರೆ, ಪೊಲೀಸ್ ಡ್ಯೂಟಿನ ಮನೇಲೂ ಶುರು ಮಾಡ್ಕೊಂಡಂಗಿದೆ. ಅಲ್ಲ, ನಿಮ್ಗೆ ನಾನ್ ಎಷ್ಟ್ ಸಲಿ ಹೇಳಿದೀನಿ, ಯೂನಿಫಾರ್ಮ್‌ನ ನೀವು ತೆಗಿತಿದ್ದಂಗೆ ನಿಮ್ ಕ್ಯಾರೆಕ್ಟರ್‌ನ ಅಲ್ಲೇ ಬಿಟ್ಬಿಡಿ ಅಂತ. ನೀವ್ ನನ್ ಮಾತೇ ಕೇಳಲ್ವಲ್ಲ?" "ಸಾಹೇಬ್ರೆ, ಅವಾಗ್ಲೇ ಕೇಳೋಣ ಅಂತ ಅನ್ಕೊಂಡೆ, ಆದ್ರೆ ಟೈಮೇ ಸಿಗ್ಲಿಲ್ಲ. ನನ್ ಟೀಮ್ ಕೂಡ ನನ್ ಸಪೋರ್ಟ್ ಮಾಡ್ಲೇ ಇಲ್ಲ. ದೇವಸ್ಥಾನದಲ್ಲಿ ಪೂಜೆ ಆಗ್ತಿದ್ದಂಗೆ ಪ್ರಸಾದ ಕೂಡ ತಿಂದೆ ಅತ್ತೆ ಹತ್ರ ನನ್ಗ್ ಸ್ಟೇಷನ್‌ಗೆ ಟೈಮ್ ಆಗ್ತಿದೆ, ನಾನ್ ಹೊರಡ್ತೀನಿ ಅಂತ ಹೋಗ್ಬಿಟ್ರಲ್ಲ. ಒಂದ್ ಮಾತು ನನ್ಗ್ ಹೇಳ್ದೆ, ಫೋನ್ ಮಾಡಿದ್ರು ನೀವ್ ನನ್ ಫೋನೇ ಎತ್ಲಿಲ್ಲ. ಅಲ್ಲ, ನನ್ ಮೇಲ್ ಕೋಪನಾ ಅಥ್ವಾ ಫೋನ್ ಮೇಲೆ ಮುನ್ಸಾ?" ಅಂತ ಭೂಮಿ ಕೇಳ್ಬೇಕಾದ್ರೆ, "ಹಾಗೇನಿಲ್ಲ, ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇತ್ತು ಅಷ್ಟೇನೆ" ಅಂತ ಅಜಿತ್ ಹೇಳ್ಬೇಕಾದ್ರೆ, "ಇಂಪಾರ್ಟೆಂಟ್ ವರ್ಕಾ? ಅಲ್ಲ ಸಾಹೇಬ್ರೆ, ನಿಮ್ ಇಂಪಾರ್ಟೆಂಟ್ ವರ್ಕ್‌ಗೂ ನನ್ಗೂ ಏನಾದ್ರೂ ಸಂಬಂಧ ಇದ್ಯಾ? ಸರಿ ಹೋಯ್ತು ಸಾಹೇಬ್ರೆ, ನಾನು ಈ ರೀತಿ ಒಬ್ಬೊಬ್ಳೆ ಮಾತಾಡ್ತಿದ್ರೆ ಜನ ಏನ್ ಅನ್ಕೊಳಲ್ಲ ನನ್ ಬಗ್ಗೆ? ಮೊದ್ಲೇ ನನ್ನನ್ನ ಆಕ್ಷನ್ ಕ್ವೀನ್ ಮಾಲಾಶ್ರೀ ಅಂತ ಅನ್ಕೊಂಡಿದ್ದಾರೆ. ಅದ್ರ ಬದ್ಲು ನನ್ನನ್ನ ಹುಚ್ಚಿ ಅನ್ಕೊಳಲ್ವಾ ಜನ? ಏನೋ ಮಾತಾಡಿ ಬೇಗ." "ಸಾಹೇಬ್ರೆ, ದೇವಸ್ಥಾನದಲ್ಲಿ ನೀವು ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದ್ರಿ. ಆದ್ರೆ ಲಕ್ಷ್ಮಕ್ಕ ಮನೆಯವರು ಬಂದಿದ್ ಕಾರಣದಿಂದ ನೀವು ಮಾತಾಡಕ್ ಆಗ್ಲಿಲ್ಲ. ಇವಾಗ ನೀವೇನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದೀರೋ ಅದನ್ನ ನಾನ್ ಹೇಳಲಾ?" ಅಂತ ಭೂಮಿ ಹೇಳ್ದಾಗ, "ಏನು?" ಅಂತ ಅಜಿತ್ ಕೇಳ್ತಾನೆ. ಆಗ ಭೂಮಿ ಅಜಿತ್ ಕೈ ಹಿಡ್ಕೊಂಡು, "ಅದೇನೆ ಭೂಮಿ, ನಾನ್ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದೀನಿ, ಅದೇ ಅಲ್ವಾ?" ಅಂತ ಭೂಮಿ ಹೇಳ್ಬೇಕಾದ್ರೆ ಅಜಿತ್ ಆಶ್ಚರ್ಯದಿಂದ ಭೂಮಿನೇ ನೋಡ್ತಿರ್ತಾನೆ. ಹಾಗೆ ಅವಳನ್ನ ನೋಡ್ತಾ ನೋಡ್ತಾ ಅವನು ಸ್ಮೈಲ್ ಮಾಡ್ತಿರ್ತಾನೆ. "ಹಾಗಂತ ನೀನು ತಿಳ್ಕೊಬೇಡ, ಅಗ್ರಿಮೆಂಟ್ ಟೈಮ್ ಇನ್ನೇನ್ ಮುಗಿತಾ ಬಂತು. ಇಲ್ಲಿಂದ ನೀನ್ ರೈಟ್ ಹೇಳೋದಕ್ಕೆ ಎಲ್ಲಾ ಸಿದ್ಧತೆಗಳ್ನು ಮಾಡ್ಕೋ ಭೂಮಿ ಅಂತ ಹೇಳೋದಕ್ ಬಂದ್ರಿ ತಾನೆ?" ಅಂತ ಭೂಮಿ ಹೇಳ್ತಿದ್ದಂಗೆ ಅಜಿತ್‌ಗೆ ಕೋಪ ಬರ್ತಿರುತ್ತೆ. "ಅಯ್ಯೋ, ನನ್ ಪ್ರತಿ ಹೆಜ್ಜೆನ ಇವಳು ತಪ್ಪಾಗ್ ತಿಳ್ಕೊತಿದಾಳಲ್ಲ" ಅಂತ ಅಜಿತ್ ಮನ್ಸಲ್ಲೇ ಬೈಕೋತಿರ್ತಾನೆ. "ಸಾಹೇಬ್ರೆ, ನನ್ಗೆ ಅದೆಲ್ಲ ಗೊತ್ತಿಲ್ಲ ಅನ್ಕೊಂಬಿಟ್ಟಿದೀರಾ? ನಾನ್ ಈಗಾಗ್ಲೇ ಅದಕ್ಕೆಲ್ಲ ರೆಡಿ ಆಗ್ಬಿಟ್ಟಿದೀನಿ. ನೀವ್ ತಲೆ ಕೆಡ್ಸ್ಕೊಬೇಡಿ." "ಸಾರಿ ಸಾಹೇಬ್ರೆ" ಅಂತ ಭೂಮಿ ಕಿವಿ ಹಿಡ್ಕೊಂಡಾಗ, "ಯಾಕೆ?" ಅಂತ ಅಜಿತ್ ಕೇಳ್ತಾನೆ. "ಅದು ದೇವಸ್ಥಾನದಲ್ಲಿ ಲಕ್ಷ್ಮಿ ಅಕ್ಕ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನ್ಗೆ ಬಾಯಿಗಂಗ್ ಬಂದಂಗೆಲ್ಲ ಬೈದ್ಬಿಟ್ರಲ್ಲ. ಅದು ನಿಮ್ ಮುಂದೆ ಬೈದ್ರಲ್ಲ, ಅದಕ್ಕೆ ನಿಮ್ಗೆ ಬೇಜಾರಾಗಿದೆ ಅಂತ ನಂಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಅವ್ರ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತಾ ಇದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ." "ಸಾರಿ ಸಾಹೇಬ್ರೆ" ಅಂತ ಭೂಮಿ ಕಿವಿ ಹಿಡ್ಕೊಂಡ್ ಕೇಳ್ತಾಳೆ. "ನಾನ್ ಏನ್ ಹೇಳಕ್ ಬಂದೆ ಅಂತ ನೀನೇ ಹೇಳ್ದಲ್ಲ" ಅಂತ ಅಜಿತ್ ಹೇಳ್ದಾಗ, "ಆದ್ರೂ ಅದನ್ನ ನಿಮ್ ಬಾಯಿಂದಾನೇ ಕೇಳಿದ್ರೆ ಸಮಾಧಾನ. ನೀವೇ ಹೇಳಿ ಸಾಹೇಬ್ರೆ" ಅಂತ ಭೂಮಿ ಕೇಳ್ಕೊತಾಳೆ. ನನಗೆ ಇವಳ ಮೇಲೆ ಯಾವತ್ತೂ ಪ್ರೀತಿ ಹುಟ್ಟಲ್ವಂತೆ. ಅಯ್ಯೋ, ಇವಳ ಮೇಲೆ ಪ್ರೀತಿ ಹುಟ್ಟಲ್ಲ ಅಂದ್ಮೇಲೆ ನನ್ ಮನ್ಸಲ್ಲಿರೋ ಪ್ರೀತಿನ ನಾನ್ ಯಾಕೆ ಹೇಳ್ಕೊಬೇಕು? ಇವಳಿಗೆ ಇನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ಸ್ವಾಭಿಮಾನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ನಾನು, ಈ ಅಜಿತ್ ರಾಮನಾರಾಯಣ್ ಅಂತ ಅಜಿತ್ ಮನ್ಸಲ್ಲೇ ಅನ್ಕೊಂಡು ರೂಮಿಂದ ಆಚೆಗೆ ಹೊರ್ಟೋಗ್ತಾನೆ. ಛೇ, ಏನ್ ಸಾಹೇಬ್ರಿ ಇವ್ರು ಹಿಂಗೆ ಹೊರಟೋದ್ರಲ್ಲ ಅಂತ ಭೂಮಿ ಅನ್ಕೋತಿರ್ತಾಳೆ. ಈ ಕಡೆ ಅಜ್ಜಿ ರೂಮಲ್ಲಿ ಶ್ರವಣ್ ಮತ್ತೆ ನಚ್ಚಿ ಇಬ್ರು ಆಲ್ಬಮ್‌ನ ಹುಡುಕ್ತಾ ಇರ್ತಾರೆ. "ಅಮ್ಮ, ಎಲ್ಲಿಟ್ಟೆ, ಸರಿಯಾಗಿ ನೆನ್ಪಿಸ್ಕೊ" ಅಂತ ಶ್ರವಣ್ ಕೇಳ್ಬೇಕಾದ್ರೆ, "ನನ್ಗೆ ನೆನ್ಪಿಲ್ಲ ಕಣೋ, ನನಗ್ ಗೊತ್ತಿಲ್ಲ" ಅಂತ ಅಜ್ಜಿ ಹೇಳ್ತಾರೆ. "ಅಲ್ಲಮ್ಮ, ಆಲ್ಬಂಬು ನಿನ್ ರೂಮಲ್ಲಿ ಇರ್ಬೇಕು ಇಲ್ಲ ನನ್ ರೂಮಲ್ಲಿ ಇರ್ಬೇಕು, ಇಡೀ ರೂಮೇ ಹುಡುಕಿದೀನಿ, ಎಲ್ಲೂ ಕಾಣಿಸ್ತಿಲ್ವಲ್ಲ" ಅಂತ ಶ್ರವಣ್ ಟೆನ್ಷನ್ ಮಾಡ್ಕೋತಿರ್ತಾರೆ. ಅಷ್ಟ್ರಲ್ಲಿ ಅಜಿತ್ ಅಲ್ಲಿಗ್ ಬರ್ತಾನೆ. "ಯಾಕೇನಾಯ್ತು?" ಅಂತ ಅಜಿತ್ ಕೇಳ್ಬೇಕಾದ್ರೆ, "ಅಜಿತಾ, ಅದು ನಮ್ ಪುಟಾಣಿ ಮನಸ್ವಿನಿ ಆಲ್ಬಮ್ ಇತ್ತಲ್ಲ, ಅದು ಮಿಸ್ ಆಗೋಗಿದೆ ಕಣೋ" ಅಂತ ಶ್ರವಣ್ ಅವ್ರು ಹೇಳ್ಬೇಕಾದ್ರೆ, "ಮೊನ್ನೆ ನೀವು ಆ ಫೋಟೋನ ತಗೊಂಡೋಗಿ ಎಐ ಮಾಡೋದಕ್ಕೆ ಅಂತ ಕೊಟ್ಟಿದ್ರಲ್ಲ, ಅದು ಅದೇ ಆಲ್ಬಮಿಂದ ಅಲ್ವಾ ತೆಗ್ದಿದ್ದು? ಅದನ್ನ ಎಲ್ಲಿಟ್ರಿ ಅಂತ ನಿಮ್ಗೆ ನೆನ್ಪಿಲ್ವಾ?" ಅಂತ ಅಜಿತ್ ಕೇಳ್ಬೇಕಾದ್ರೆ, "ಫೋಟೋ ಕೊಟ್ಟು ಬಂದ್ಮೇಲೆ ಅದನ್ನ ನನ್ ರೂಮಲ್ಲೇ ಇಟ್ಕೊಂಡಿದ್ದೆ ಕಣೋ" ಅಂತ ಶ್ರವಣ್ ಅವ್ರು ಹೇಳ್ಬೇಕಾದ್ರೆ, "ಲೋ ತೀಟೆ, ನಿನ್ ರೂಮ್ ಏನಾದ್ರೂ ಹುಡುಕ್ದೇನೋ?" ಅಂತ ಅಜಿತ್ ನಚ್ಚಿನ ಕೇಳ್ತಾನೆ. "ಬ್ರೋ, ಇಡೀ ಮನೆನೇ ಹುಡ್ಕಿದೀವಿ, ಎಲ್ಲೂ ಕಾಣಿಸ್ತಿಲ್ಲ" ಅಂತ ನಚ್ಚಿ ಹೇಳ್ತಾನೆ. "ಪಕ್ಕನ?" ಅಂತ ಅಜಿತ್ ಕೇಳ್ತಿರ್ತಾನೆ. "ಈ ಹಳೆ ಆಲ್ಬಮ್‌ಗಳ್ನ, ನಮ್ ಮನೆತನದ ಒಡವೆಗಳ್ನೆಲ್ಲ ನಮ್ ರೂಮಲ್ಲೇ ಇಟ್ಕೋತಾ ಇದ್ದೆ. ಹಾಳಾದಿ ಮರ್ವು, ಎಲ್ಲಿಟ್ಟಿದೀನಿ ಅಂತಾನೆ ಗೊತ್ತಾಗ್ತಿಲ್ಲ." ಪಾಪ ಶ್ರವಣ್ ಆಗ್ಲಿಂದ ಮಗಳನ್ನ ಹುಡುಕ್ದಂಗೆ ಹುಡುಕ್ತಾ ಇದ್ದ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಛೇ, ನನ್ ಕಂದೆ ನೆನ್ಪಿಗೆ ಅಂತ ಇದ್ದಿದ್ದು ಅದೊಂದೇ ಆಲ್ಬಂಬು, ಅದನ್ನ ಹುಡ್ಕುದ್ರೆ ಸಿಗ್ತಾ ಇಲ್ವಲ್ಲ
ಅಂತ ಶ್ರವಣ್ ಬೇಜಾರ್ ಮಾಡ್ಕೊಂಡು ಅಳ್ತಿರ್ತಾರೆ. ಒಂದು ಆಲ್ಬಮ್ನ ಮೇಂಟೈನ್ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ನಾನೆಂತ ಅಪ್ಪ ಅಂತ ಅವರು ಕೊರಗ್ತಿರ್ತಾರೆ. ಛೇ, ಆ ಫೋಟೋಗಳೆಲ್ಲ ನೋಡಿದ್ಮೇಲೆ ನಾನು ಎಲ್ಲಿಟ್ನೋ ನನ್ಗೆ ನೆನ್ಪೇ ಆಗ್ತಿಲ್ಲ ಅಂತ ಅಜ್ಜಿ ಕೊರಗ್ತಿರ್ತಾರೆ. ಅಜ್ಜಿ, ನೀವಿವಾಗ ಮತ್ತೆ ಫೀಲ್ ಮಾಡ್ಕೋಬೇಡಿ. ಒಂದ್ ಕೆಲ್ಸ ಮಾಡೋಣ, ನಾನೇ ಇನ್ನೊಂದ್ಸಲಿ ಇಡೀ ಮನೇನ ಹುಡುಕ್ತೀನಿ, ಎಲ್ಲೋ ಒಂದ್ ಕಡೆ ಸಿಕ್ಕೇ ಸಿಗುತ್ತೆ ಅಂತ ನಚ್ಚಿ ಸಮಾಧಾನ ಮಾಡ್ತಿರ್ತಾನೆ. ಅಜಿತ್ ಎಲ್ ಹೋಗಿರ್ಬೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಈ ಕಡೆ ದೇವಯಾನಿ ಭೂಮಿ ಚಿಕ್ಕ ವಯಸ್ಸಿನ ಫೋಟೋನ ಹಿಡ್ಕೊಂಡು, ನನ್ ಜೀವನ ಕ್ಷಣನ ಹಾಳ್ ಮಾಡಿದ್ ನಿನ್ನನ್ನ ನಾನ್ ಸುಮ್ನೆ ಬಿಡೋದಿಲ್ಲ, ನಿನ್ಗೆ ಇದೇ ಸರಿಯಾದ ಶಿಕ್ಷೆ ಅಂತ ಹೇಳಿ ಅದನ್ನೆಲ್ಲ ಸುಟ್ಟು ಹಾಕ್ತಿರ್ತಾಳೆ. ಭೂಮಿ, ನನ್ನ ದ್ವೇಷದ ಜ್ವಾಲೆಗೆ ಒಂದಿನ ನೀನು ಹೀಗೆ ಸುಟ್ಟಿ ಬೂದಿಯಾಗೋಗ್ತೀಯ. ನೀನೇ ಮನಸ್ವಿನಿ ಅನ್ನೋ ಸತ್ಯ ಯಾವತ್ತೂ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಗೋದೂ ಇಲ್ಲ. ಯಾಕಂದ್ರೆ ನೀನೇ ಮನಸ್ವಿನಿ ಅಂತ ಹೇಳೋಕೆ ಇದ್ದ ಸಾಕ್ಷಿಗಳು ಈ ಮನೇಲಿ ಇನ್ಯಾವುದೂ ಉಳಿದಿಲ್ಲ. ನಿನ್ನಪ್ಪ ಶ್ರವಣ್, ಅವನು ಸಮಾಧಾನ ಮಾಡ್ಕೊಳ್ಳೋದಿಕ್ಕೆ ಅಂತ ಇದ್ದು ಒಂದೇ ಒಂದು ದಾರಿನೂ ನಾನು ಮುಚ್ಚಾಕ್ಬಿಟ್ಟೆ. ಅಷ್ಟೇ ಅಲ್ಲ, ನಿನ್ನಪ್ಪ ನನ್ ಮಗಳನ್ನ ಕಳ್ಕೊಂಡೆ, ನನ್ ಮಗಳ ನೆನ್ಪಿಗಿದ್ದ ಫೋಟೋನು ಕಳ್ಕೊಂಡೆ ಅಂತ ಕ್ಷಣಕ್ಕೂ ಒದ್ದಾಡಿ ಸಾಯ್ಬೇಕು ಅಂತ ಹೇಳ್ತಾ ದೇವಯಾನಿ ನಗ್ತಿರ್ತಾಳೆ. ಈ ಕಡೆ ಭೂಮಿ ಸಾಹೇಬ್ರಿಗೆ ಏನಾಯ್ತು ಅಂತ ಯೋಚನೆ ಮಾಡ್ತಿರ್ತಾಳೆ. ಏನಾಯ್ತು ನಮ್ ಸಾಹೇಬ್ರಿಗೆ? ಯಾಕೆ ಈ ರೀತಿ ಸಿಡುಕ್ ಮೂತಿ ಸಿದ್ದಪ್ಪನ್ ತರ ಆಡ್ತಿದಾರೆ? ನಾನು ಭಾಗ್ಯಮ್ಮ ವೀರಣ್ಣನ್ ಮಗಳಲ್ಲ ಅಂತ ಸಾಹೇಬ್ರಿಗೆ ಗೊತ್ತಾಗೋಯ್ತಾ? ಏನ್ ಮಾಡ್ಲಿ ನಾನಿವಾಗ ಅಂತ ಭೂಮಿ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಶ್ರವಣ್ ಡೋರ್ನ ನಾಕ್ ಮಾಡ್ತಾನೆ. ದೊಡ್ಡ ಸಾಹೇಬ್ರೆ, ಅಲ್ಯಾಕ್ ನಿಂತಿದ್ದೀರಾ, ಬನ್ನಿ ಒಳಗಡೆ ಅಂತ ಭೂಮಿ ಹೇಳ್ದಾಗ ಶ್ರವಣ್ ರೂಮ್ ಒಳಗಡೆ ಬರ್ತಾನೆ. ಏನ್ ದೊಡ್ಡ ಸಾಹೇಬ್ರೆ, ಏನಾಯ್ತು ಅಂತ ಭೂಮಿ ಕೇಳ್ಬೇಕಾದ್ರೆ, ನನ್ಗೇನಾಗತ್ತಮ್ಮ, ನನ್ ಜೀವಕ್ಕೆ ಜೀವಾಗಿದ್ದಂತ ಹೆಂಡತಿ ಮಗಳು ಕಳ್ಕೊಂಡ್ಮೇಲೆ ನನ್ಗೇನು ಆಗ್ಲಿಲ್ಲ, ಈಗ ಇಷ್ಟು ವರ್ಷ ಆದ್ಮೇಲೆ ನನ್ಗೇನಾಗತ್ತೆ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ದೊಡ್ಡ ಸಾಹೇಬ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಅದು ಭೂಮಿ, ನನ್ ಪಾಪು ಮನಸ್ವಿನಿ ಫೋಟೋ ಆಲ್ಬಮ್ ಏನಾದ್ರೂ ನೋಡ್ದ್ಯಾ ಅಂತ ಶ್ರವಣ್ ಕೇಳ್ದಾಗ, ಇಲ್ವಲ್ಲ ದೊಡ್ಡ ಸಾಹೇಬ್ರೆ, ನಾನ್ ನೋಡ್ಲಿಲ್ಲ ಅಂತ ಭೂಮಿ ಹೇಳ್ತಾಳೆ. ಶ್ರವಣ್ ಟೆನ್ಷನ್ ಅಲ್ಲಿರೋದನ್ನ ನೋಡಿ ಯಾಕೇನಾಯ್ತು ಅಂತ ಭೂಮಿ ಕೇಳ್ಬೇಕಾದ್ರೆ ಅಷ್ಟರಲ್ಲಿ ನಚ್ಚಿ ಮತ್ತೆ ಅಜಿತ್ ಇಬ್ರು ರೂಮ್ ಒಳಗಡೆ ಬರ್ತಾರೆ. ಮತ್ ಎಲ್ಲೋಯ್ತು, ಬೆಳಗ್ಗೆಯಿಂದ ಮನೆ ಎಲ್ಲ ಹುಡುಕಿದೀನಿ, ಇಡೀ ಮನೆ ಹುಡ್ಕೋದ್ರು ಸಿಕ್ತಿಲ್ವಲ್ಲ, ಎಲ್ಲಿ ಹೋಯ್ತು ಅಂತ ಶ್ರವಣ್ ಭೂಮಿ ರೂಮಲ್ಲೂ ಹುಡ್ಕೋದಿಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಭೂಮಿ ಕನ್ಫ್ಯೂಸ್ ಅಲ್ಲೇ ಶ್ರವಣ್ನ ನೋಡ್ತಿರ್ತಾಳೆ. ಆಗ ಅಜಿತ್ ನಡೆದಿದ್ ವಿಷಯನೆಲ್ಲ ಭೂಮಿ ಹತ್ರ ಹೇಳ್ತಾನೆ. ಸರಿ ಬನ್ನಿ ಎಲ್ರೂನು ಹುಡ್ಕೋಣ ಅಂತ ಹೇಳಿ ಎಲ್ರು ಹುಡ್ಕೋದಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅಜಿತ್ ಮತ್ತೆ ಭೂಮಿ ಇಬ್ರು ಅಜ್ಜಿ ರೂಮ್ಗೆ ಬಂದು ಸಂಗೀತ ಅವ್ರನ್ನ ಕೇಳ್ತಾರೆ, ಅಮ್ಮ ಇನ್ನೂ ಹುಡುಕ್ತಾ ಇದ್ಯಾ ಅಂತ. ಅಜಿತ್ ಕೇಳ್ದಾಗ ಹೌದು ಕಣೋ ಅಂತ ಸಂಗೀತ ಅವ್ರು ಹೇಳ್ತಾರೆ. ಆದ್ರೆ ಅದು ಇನ್ ಸಿಗೋದಿಲ್ಲಮ್ಮ ಅಂತ ಅಜಿತ್ ಹೇಳ್ದಾಗ, ಯಾಕೋ ಈ ರೀತಿ ಹೇಳ್ತಿದ್ಯಾ ಅಂತ ಸಂಗೀತ ಅವ್ರು ಕೇಳ್ತಾರೆ. ಮನಸ್ವಿನಿ ಫೋಟೋನ AI ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ತಾನೆ ಮನೇಲಿ ಈ ರೀತಿ ಇನ್ಸಿಡೆಂಟ್ ನಡೆದಿರೋದು ಅಂತ ಅಜಿತ್ ಹೇಳ್ತಾನೆ. ಅದ್ರ ಬಗ್ಗೆ ಹೌದು ಅಂತ ಎಲ್ರು ಯೋಚನೆ ಮಾಡ್ಬೇಕಾದ್ರೆ, ನಮ್ ಮನಸ್ವಿನಿ ದೊಡ್ಡೋಳಾದ್ಮೇಲೆ ಹೇಗ್ ಕಾಣಿಸ್ಬೋದು ಅಂತ ನಮ್ಗ್ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಯಾರೋ ಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡಿದಾರೆ ಅನ್ನೋದು ನನ್ಗನ್ನಿಸಿಕೆ ಅಂತ ಅಜಿತ್ ಹೇಳ್ದಾಗ, ಏನೋ ಅಜಿತ ಈ ರೀತಿ ಹೇಳ್ತಿದ್ಯಾ ಅಂತವ್ರು ಯಾರೋ ಇದಾರೆ ನಮ್ ಮನೇಲಿ ಅಂತ ಅಜ್ಜಿ ಕೇಳ್ತಾರೆ. ನನ್ ಯಾಕೋ ದೇವಯಾನಿ ಅತ್ತೆ ಮೇಲೆ ಡೌಟು ಅಂತ ಅಜಿತ್ ಹೇಳ್ದಾಗ, ಅದನ್ನ ಕೇಳಿ ಅಜ್ಜಿ, ಸಂಗೀತ ಹಾಗೆ ಭೂಮಿ 3 ಜನಕ್ಕೂ ಶಾಕ್ ಆಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.